ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಸಂಕ್ರಾಂತಿ ಸ್ಪೆಷಲ್ಲು ಶೇಂಗಾ ಹೋಳಿಗೆನ ಯಾವ ರೀತಿ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲಿಗೆ ನಾನಿಲ್ಲಿ ಒಂದು ಅರ್ಧ KGಯಷ್ಟು ಹಸಿ ಶೇಂಗಾ ತೊಗೊಂಡಿದ್ದೀನಿ. ಇದನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ. ಹೈ ಫ್ಲೇಮಲ್ಲಿ ಇಟ್ಟರೆ ಬೇಗ ಹೊತ್ತೋದಂಗೆ ಆಗುತ್ತೆ, ಒಳಗಡೆ ಎಲ್ಲ ಚೆನ್ನಾಗಿ ಫ್ರೈ ಆಗಿರೋದಿಲ್ಲ. ಸೊ ಅದಕ್ಕೆ ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಳಿ. ನೀವೇನಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಶೇಂಗಾ ಎಲ್ಲ ಈ ರೀತಿ ಕಲರ್ ಚೇಂಜ್ ಆಗಿ ಫ್ರೈ ಆಗಬೇಕು. ಫ್ರೈ ಆದ ನಂತರ ಇದನ್ನು ಒಂದು ತಟ್ಟೆಗೆ ಹಾಕಿಬಿಟ್ಟು ಕಂಪ್ಲೀಟಾಗಿ ತಣ್ಣಗಾಗಕ್ಕೆ ಬಿಟ್ಬಿಡಿ. ಬಿಸಿ ಇರೋವಾಗಲೇ ಇದಕ್ಕೆ ಬೆಲ್ಲನ ಸೇರ್ಸೋಕ್ಕೆ ಹೋಗಬೇಡಿ. ಈ ರೀತಿ ಒಂದು ತಟ್ಟೆನಲ್ಲಿ ಎಲ್ಲ ಫ್ರೈ ಮಾಡಿರೋವಂಥ ಶೇಂಗಾನ ಹಾಕ್ಕೊಂಡು ತಣ್ಣಗಾಗಕ್ಕೆ ಬಿಟ್ಬಿಡಿ. ಈ ಶೇಂಗಾ ತಣ್ಣಗಾಗೋ ಅಷ್ಟರಲ್ಲಿ ನಾವು ಹಿಟ್ಟನ್ನು ಕಲಸಿಟ್ಕೊಳ್ಳೋಣ. ಇದನ್ನು ಗೋಧಿ ಹಿಟ್ಟಿನಲ್ಲೂ ಕೂಡ ಮಾಡ್ಕೋಬೋದು, ಇಲ್ಲ ಮೈದಾ ಹಿಟ್ಟಲ್ಲೂ ಕೂಡ ಮಾಡ್ಕೋಬೋದು. ನಾನಿಲ್ಲಿ ಮೈದಾ ಹಿಟ್ಟನ್ನ ಬಳಸ್ತಾ ಇದ್ದೀನಿ. ನೀವು ಮೈದಾ ಹಿಟ್ಟು ಬೇಡ ಅಂತ ಅನಿಸಿದ್ರೆ ನೀವು ಗೋಧಿ ಹಿಟ್ಟನ್ನು ಕೂಡ ಬಳಸ್ಕೊಂಡು ಮಾಡ್ಕೋಬೋದು. ಈ ರೀತಿ ಮೈದಾ ಹಿಟ್ಟನ್ನ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಉಪ್ಪನ್ನು ಸೇರಿಸಿ ಇದನ್ನು ಮೊದಲಿಗೆ ಹಾಗೆಯೇ ಮಿಕ್ಸ್ ಮಾಡಿಕೊಂಡು ನಂತರ ಸ್ವಲ್ಪನೇ ನೀರನ್ನು ಸೇರಿಸ್ತಾ ಇದನ್ನು ಚಪಾತಿ ಹಿಟ್ಟಿನ ಹದಕ್ಕಿಂತ ಗಟ್ಟಿಯಾಗಿ ಕಲಿಸ್ಕೋಬೇಕು. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಆಗ ನಾನು ಹಾಕೋ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನೀವೇ ನನ್ನ ವಿಡಿಯೋನ ಮೊದಲಿಗೆ ನೋಡ್ಬೋದು. ಈ ರೀತಿ ಸ್ವಲ್ಪನೇ ನೀರನ್ನು ಸೇರಿಸ್ತಾ ಇದನ್ನು ಈ ರೀತಿ ಗಟ್ಟಿಯಾಗಿ ಕಲಸಿ ಇಟ್ಕೊತಾ ಇದ್ದೀನಿ. ಇದನ್ನು ಕಲಸಿ ಇಟ್ಬಿಟ್ಟು ಮೇಲ್ಗಡೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಇದನ್ನು ನೆನೆಯೋಕ್ಕೆ ಬಿಟ್ಬಿಡಿ. ಅಷ್ಟರಲ್ಲಿ ಶೇಂಗಾ ಹುರಿದಿರ್ತೀವಲ್ವ, ಆ ಶೇಂಗಾ ಎಲ್ಲ ತಣ್ಣಗಾಗಿರುತ್ತೆ. ಆ ತಣ್ಣಗಾಗಿರುವಂಥ ಶೇಂಗಾದು ಸಿಪ್ಪೆನ ಸುಲಿತಾ ಇದ್ದೀನಿ. ಸಿಪ್ಪೆ ಸಮೇತನೂ ಕೂಡ ಮಾಡ್ಕೋಬೋದು. ಇದು ಕಂಪ್ಲೀಟಾಗಿ ಎಲ್ಲ ಸಿಪ್ಪೆ ಹೋಗಬೇಕು ಅಂತ ಏನಿಲ್ಲ, ಎಷ್ಟು ಹೋಗುತ್ತೋ ಅಷ್ಟು ಸಾಕು. ಒಂದು ಸ್ವಲ್ಪ ಸಿಪ್ಪೆನೆಲ್ಲ ತೆಗೆದುಬಿಟ್ಟು ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾವು ಶೇಂಗಾನ ಸಪ್ರೇಟಾಗಿ ಮಿಕ್ಸಿ ಮಾಡಿ ಆಮೇಲೆ ಬೆಲ್ಲನೂ ಕೂಡ ಸೇರಿಸ್ಕೋಬೋದು. ಬಟ್ ನಾನಿಲ್ಲಿ ಶೇಂಗಾ ಜೊತೆನೇ ಬೆಲ್ಲದ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೆಲ್ಲದ ಪೌಡರ್ ಇಲ್ಲ ಅಂತ ಅಂದರೆ ನಾರ್ಮಲ್ ಬೆಲ್ಲನೂ ಹಾಕಿ ಕೂಡ ಮಾಡ್ಕೋಬೋದು. ಈ ರೀತಿ ನಾನು ಒಂದು ಸ್ವಲ್ಪ ಶೇಂಗಾನ ಹಾಕಿ ನಂತರ ಈ ರೀತಿ ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡಿದ್ದೀನಿ. ಆ ಬೆಲ್ಲದ ಪೌಡರ್ನ ಹಾಕಿ ಇದನ್ನು ಮಿಕ್ಸಿ ಮಾಡ್ಕೋಬೇಕು. ತುಂಬ ದಪ್ಪಗೇನು ಮಾಡೋಕ್ಕೆ ಹೋಗಬೇಡಿ. ಇದನ್ನು ಪಲ್ಸ್ ಮೋಡಲ್ಲೇ ಆನ್ ಮಾಡ್ಕೊಳ್ಳಿ. ಮಿಕ್ಸಿ ಮಾಡ್ಕೊಂಡ ನಂತರ ನೋಡಿ ಈ ರೀತಿ ಪೌಡರ್ ಮಾಡ್ಕೊಂಡಿದ್ದೀನಿ. ತುಂಬ ದಪ್ಪದಾಗಿ ಬೇಡ, ತುಂಬ ಪೌಡರ್ ಥರನೂ ಬೇಡ, ಮೀಡಿಯಮ್ ಆಗೇ ಇರಲಿ. ಈಗ ಇದನ್ನು ಒಂದು ಪಾತ್ರೆಯಲ್ಲಿ ತೆಗಿತಾ ಇದ್ದೀನಿ. ಇದೇ ರೀತಿ ಎಲ್ಲ ಶೇಂಗಾ ಮತ್ತು ಬೆಲ್ಲನ ಸೇರಿಸ್ಕೊಂಡು ಈ ರೀತಿ ಪೌಡರ್ ಮಾಡಿಕೊಂಡು ಒಂದು ತಟ್ಟೆಗೆ ಹಾಕ್ಕೊಂಡು ನಂತರ ಸ್ವಲ್ಪ ಬಿಸಿ ನೀರನ್ನು ಬಳಸ್ತಾ ಇದ್ದೀನಿ. ತಣ್ಣೀರನ್ನು ಹಾಕಕ್ಕೆ ಹೋಗಬೇಡಿ, ಬಿಸಿ ನೀರನ್ನು ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ನೀರು ಹಿಡಿಯಲ್ಲ, ಇದು ಒಂದು ಅರ್ಧ ಲೋಟನೂ ಹಿಡಿಯಲ್ಲ, ತುಂಬ ಕಡಿಮೆ ನೀರು ಹಿಡಿಯುತ್ತೆ. ಅದಕ್ಕೆ ಒಮ್ಮೆಲೆ ಜಾಸ್ತಿ ನೀರು ಹಾಕಕ್ಕೆ ಹೋಗಬೇಡಿ. ಸ್ವಲ್ಪನೇ ನೀರನ್ನು ಹಾಕಿ ಮೊದಲಿಗೆ ಈ ರೀತಿ ಸ್ಪೂನಿಂದ ಮಿಕ್ಸ್ ಮಾಡಿಕೊಂಡು ನಂತರ ಇದನ್ನು ಸ್ವಲ್ಪನೇ ಮಿಕ್ಸ್ ಮಾಡಿ ಗಟ್ಟಿಯಾಗಿ ಕಲಿಸ್ಕೋಬೇಕು. ನೀವು ಶೇಂಗಾ ಹೋಳಿಗೆನ ಯಾವ ರೀತಿ ಮಾಡ್ತೀರಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಕೆಲವರು ಇದನ್ನು ಬೆಲ್ಲದ ನೀರು ಮಾಡಿಬಿಟ್ಟು ಅದರಲ್ಲಿ ಮಿಕ್ಸ್ ಮಾಡ್ತಾರೆ. ನಾನು ಕೂಡ ಬೇರೆ ರೀತಿಯಾದಂಥ ಶೇಂಗಾ ಹೋಳಿಗೆ ಮಾಡೋದನ್ನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಒಂದು ಸತಿ ಚಾನಲ್ನ ವಿಸಿಟ್ ಮಾಡಿ. ಈ ರೀತಿ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂತು ಅಂತ ಈ ರೀತಿ ಮಿಕ್ಸ್ ಮಾಡಿಕೊಂಡು ನಂತರ ನಿಮಗೆ ಯಾವ ಸೈಜಲ್ಲಿ ಹೋಳಿಗೆ ಬೇಕು ಅನಿಸುತ್ತೋ ಆ ಸೈಜಲ್ಲಿ ನೀವು ಉಳ್ಳೆನ ಮಾಡ್ಕೊಳ್ಳಿ. ಈ ರೀತಿ ಎಲ್ಲವನ್ನು ಉಂಡೆಗಳನ್ನಾಗಿ ಮಾಡಿ ಇಟ್ಕೊತಾ ಇದ್ದೀನಿ. ಸಂಕ್ರಾಂತಿಗೆ ನೀವೇನೇನು ಸ್ವೀಟ್ ಮಾಡ್ತೀರಿ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈಗ ಇದೇ ರೀತಿ ಎಲ್ಲ ಶೇಂಗಾ ಕೊಟ್ಟನ್ನು ಈ ರೀತಿ ಉಂಡೆಗಳನ್ನಾಗಿ ಒಮ್ಮೆಲೆ ಮಾಡಿಟ್ಕೊಂಡ್ರೆ ಹೋಳಿಗೆ ಮಾಡುವಾಗ ಈಸಿ ಆಗುತ್ತೆ ಅಷ್ಟೇ. ಈ ರೀತಿ ಎಲ್ಲವನ್ನು ಮಾಡಿ ಇಟ್ಕೊತಾ ಇದ್ದೀನಿ. ಅಷ್ಟರಲ್ಲಿ ಮೈದಾ ಹಿಟ್ಟು ಕೂಡ ನೆಂದು ಬಿಟ್ಟಿರುತ್ತೆ. ಮೈದಾ ಹಿಟ್ಟನ್ನ ಮತ್ತೆ ಒಂದು ಸತಿ ಚೆನ್ನಾಗಿ ಮಿದ್ಕೊಳ್ಳಿ ಸಾಫ್ಟ್ ಆಗೋವರೆಗೂ. ನಂತರ ಈಗ ಇದನ್ನು ಚಿಕ್ಕದಾಗಿ ಉಳ್ಳೆಗಳನ್ನು ಮಾಡ್ಕೊತಾ ಇದ್ದೀನಿ. ಒಂದು ಉಳ್ಳೆ ಮಾಡಿಕೊಂಡು ಈ ರೀತಿ ಮೊದಲಿಗೆ ಒಣ ಮೈದಾ ಹಿಟ್ಟಲ್ಲಿ ಎದ್ಬಿಟ್ಟು ಸ್ವಲ್ಪ ತೀಡ್ಕೊತಾ ಇದ್ದೀನಿ ನಾನು. ಹೋಳಿಗೆ ಎಲ್ಲ ಮಾಡ್ತೀವಲ್ವ, ಹೂರ್ಣ ಹೋಳಿಗೆ, ಅದೇ ರೀತಿ ಇದರಲ್ಲಿ ಶೇಂಗಾನ ಉಂಡೆ ಮಾಡಿಟ್ಕೊಂಡಿರ್ತೀವಲ್ವ ಅದನ್ನು ಹಾಕಿ ಹೋಳಿಗೆ ಮಾಡೋದಷ್ಟೇ. ಈ ರೀತಿ ಸ್ವಲ್ಪ ಒಣ ಹಿಟ್ಟನ್ನು ಹಾಕ್ಕೊಂಡು ಸ್ವಲ್ಪ ತೀಡ್ಕೊತಾ ಇದ್ದೀನಿ. ನಂತರ ಈಗ ಇದಕ್ಕೆ ಮಾಡಿಟ್ಕೊಂಡಿರೋವಂಥ ಶೇಂಗಾ ಉಂಡೆನ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಫಿಲ್ ಮಾಡ್ಕೊಳ್ಳಿ. ಈ ರೀತಿ ಶೇಂಗಾ ಉಂಡೆನ ಇಟ್ಕೊಂಡ್ಬಿಟ್ಟು ಇದನ್ನು ನೀಟಾಗಿ ಕವರ್ ಮಾಡ್ಕೊಳ್ಳಿ. ಇಲ್ಲಿ ಗ್ಯಾಪ್ ಬಿಡೋಕ್ಕೆ ಹೋಗಬೇಡಿ. ಈ ರೀತಿ ಕವರ್ ಮಾಡಿಕೊಂಡು ನಂತರ ಇದನ್ನು ಮತ್ತೆ ಒಣ ಹಿಟ್ಟಲ್ಲಿ ಎದ್ಬಿಟ್ಟು ನಿಮಗೆ ತೆಳು ಬೇಕಂದರೆ ತೆಳು, ಇಲ್ಲ ಅಂತಂದರೆ ದಪ್ಪ, ಯಾವ ಸೈಜಲ್ಲಿ ಬೇಕಾದರೂ ಲಟ್ಟಿಸ್ಕೊಂಡ್ರೆ ಆಯಿತು. ಶೇಂಗಾ ಹೋಳಿಗೆ ರೆಡಿಯಾಗಿ ಹೋಗಿಬಿಡುತ್ತೆ. ನೀವು ಫಸ್ಟ್ ಟೈಮ್ ಮಾಡೋರಿದ್ದರೆ ಆದಷ್ಟು ಬೆಲ್ಲದ ಪೌಡರ್ನ ಬಳಸಿ, ಅಂದರೆ ಕರೆಕ್ಟ್ ಆಗುತ್ತೆ ನಿಮಗೆ. ಇಲ್ಲ ನಾರ್ಮಲಿ ಸ್ವಲ್ಪ ಬೆಲ್ಲ ಜಿಗಿ ಇದ್ದರೆ ಅದು ಪೌಡರ್ ಕರೆಕ್ಟಾಗಿ ಆಗೋಲ್ಲ. ಸೊ ಅದಕ್ಕೆ ಬೆಲ್ಲದ ಪೌಡರ್ನ ಬಳಸ್ಕೊಳ್ಳಿ. ಈ ರೀತಿ ತೀಡ್ಬಿಟ್ಟು ನಂತರ ತವಾ ಮೇಲೆ ಹಾಕಿ ಫ್ರೈ ಮಾಡಿದ್ರೆ ಆಯಿತು. ಲೋ ಫ್ಲೇಮಲ್ಲಿ ಇಟ್ಕೊಂಡು ಶೇಂಗಾ ಹೋಳಿಗೆ ರೆಡಿಯಾಗಿ ಹೋಗಿಬಿಡುತ್ತೆ.
ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಶೇಂಗಾದ ಹೋಳಿಗೆ ರೆಡಿಯಾಗಿ ಹೋಗ್ಬಿಡ್ತು. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಹೀಗೆ ವಿಡಿಯೋನ ನೋಡ್ತಾ ಸಪೋರ್ಟ್ ಮಾಡ್ತಾಯಿರಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.